ಹಲೋ ಸ್ನೇಹಿತರೆ, ನೀವು ಎಂಬ್ರಾಯ್ಡರಿ ನೀವು ಸುಲಭ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕಲಿಬಹುದು. ನಿಮಗೆ ಎಂಬ್ರಾಯ್ಡರಿ ಕಲಿಬೇಕಾದರೆ ಇದೊಂದು ಈಸಿ ಮೆಥಡಲ್ಲಿ ನಾನು ತೋರಿಸ್ತೇನೆ. ಇದನ್ನು ಮೊದಲು ಸರಳವಾಗಿ ರನ್ನಿಂಗ್ ಸ್ಟಿಚಿಂಗ್ ಮುಂದೆ ಮಾಡ್ತಾ ಹೋಗಬೇಕಾಗ್ತದೆ. ಇದೊಂದು ರನ್ನಿಂಗ್ ಸ್ಟಿಚ್ ಅಂದರೆ ಹೋಗುವಾಗ ಒಳಗೆ ಸೀದಾ ರೇಖೆಯಲ್ಲಿ ಚಿಕ್ಕ ಚಿಕ್ಕ ಸ್ಟಿಚ್ಗಳನ್ನು ಹಾಕ್ತಾರೆ. ಇದು ನೋಡ್ಕೊಳ್ಳಿ, ಸರಳವಾಗಿ ಚಿಕ್ಕ ಚಿಕ್ಕ ಸೀದಾ ರೇಖೆಯಲ್ಲಿ ಸ್ಟಿಚ್ಗಳನ್ನು ಹಾಕ್ತಾ ಹೋದರೆ ಇದಕ್ಕೆ ರನ್ನಿಂಗ್ ಸ್ಟಿಚ್ ಅಂತ ಹೇಳ್ತೇವೆ. ಇದನ್ನು ನಾವು ಎಲ್ಲ ಬ್ಲೌಸ್ ಅಲ್ಲದ್ರೆ ಕುರ್ತಾ ಯಾವುದಕ್ಕೂ ನಾವೇ ಡಿಸೈನ್ ಮಾಡ್ಬೋದು. ಇದೊಂದು ರನ್ನಿಂಗ್ ಸ್ಟಿಚ್. ಮೊದಲಿಗೆ ನಾವು ರನ್ನಿಂಗ್ ಸ್ಟಿಚ್ ತಗೊಂಡು ಹೋದರೆ ಈಸಿ ಮೆಥಡ್ ಫಸ್ಟ್ ಕಲಿಬೋದು. ನಂತರ ಬ್ಯಾಕ್ ಸ್ಟಿಚ್ ಕೂಡ ಕಲಿಬೋದು. ಅದು ಹಿಂದಕ್ಕೆ ಹೋಗಿ ಹೊಲಿಗೆ ಮಾಡುವ ವಿಧಾನ ಸ್ಟ್ರಾಂಗ್ ಮತ್ತು ಸ್ಪಷ್ಟವಾದ ಲೈನ್ ಕೊಡ್ತದೆ ಬ್ಯಾಕ್ ಸ್ಟಿಚ್. ಮತ್ತು ಸ್ಪ್ಲಿಟ್ ಸ್ಟಿಚ್ ಅಂತ ಹೇಳ್ತೇವೆ. ಅದು ಅಲೆ ಸ್ಟಿಚ್ಚಿನ ಮಧ್ಯದಲ್ಲಿ ಸೂಜಿ ಹಾಕಿ ಎರಡು ಭಾಗ ಮಾಡ್ತಾ ಹೋಗುವ ಸ್ಟಿಚ್. ಇದರಿಂದ ದಪ್ಪದ ಲೈನ್ಗಳು ಕೂಡ ಬರ್ತದೆ. ಇದರಲ್ಲಿ ನಾವು ಒಂದು ಡಿಸೈನ್ ಕೂಡ ನಾವು ಇದರಲ್ಲಿ ಮಾಡಿದ್ವಿ. ಇದು ರನ್ನಿಂಗ್ ಸ್ಟಿಚ್ನಲ್ಲಿ ಮಾಡಿದ ಅಂಥ ಡಿಸೈನ್. ನಿಮಗೆ ಯಾವ ಡಿಸೈನಲ್ಲೂ ಕೂಡ ಮಾಡ್ಬೋದು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲ ವಿಷಯಗಳನ್ನು ನಿಮಗೆ ತಿಳಿಸ್ತೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಯಾವ ರೀತಿಯಲ್ಲಿ ಇದನ್ನು ತೋರಿಸ್ತೇನೆ ಅಂತ, ಆಗ ನಿಮಗೆ ಗೊತ್ತಾಗ್ತದೆ. ಇದೊಂದು ಫ್ಲವರ್ಸ್ ಡಿಸೈನನ್ನು ನಾವು ಮಾಡಿದ್ದೇನೆ. ಇದರಲ್ಲಿ ಇನ್ನು ಸಾದಾ ರನ್ನಿಂಗ್ ಸ್ಟಿಚ್ಚಲ್ಲಿ ಮಾಡ್ಬೋದಾದ ಒಂದು ಫ್ಲವರ್ಸ್. ಇದರಲ್ಲಿ ನಿಮಗೆ ರನ್ನಿಂಗ್ ಸ್ಟಿಚ್ಚಲ್ಲಿ ಯಾವ ಡಿಸೈನ್ ಮತ್ತು ಯಾವ ಕುರ್ತಾ ಅಲ್ಲದ ಡ್ರೆಸ್ ಯಾವ ಮೆಟೀರಿಯಲ್ ಕೂಡ ನೀವು ಇದನ್ನು ಮಾಡ್ಬೋದು. ಮತ್ತು ಇದರಲ್ಲಿ ಸ್ಟೆಮ್ ಸ್ಟಿಚ್ ಕೂಡ ನಿಮಗೆ ಒಂದು ಗಿಡದ ಕಾಂಡದಂತೆ ಕಾಣುವ ಸ್ಟಿಚ್ ಕರುವ ವೃತ್ತ ಡಿಸೈನಿಗೆ ಹೆಚ್ಚು ಉಪಯುಕ್ತ ಇದೆ. ಇದರಲ್ಲಿ ನಿಮಗೆ ಯಾವ ಡಿಸೈನ್, ಇದಕ್ಕೆ ನಾನು ಎಂಬ್ರಾಯ್ಡರ್ ಹೂಫ್ ತಗೊಂಡಿದ್ದೇವೆ. ಇದು ನಿಮಗೆ ಯಾವ ಸೈಜಲ್ಲಿ ಕೂಡ ಇದು ಸಿಗ್ತದೆ. ಎಂಬ್ರಾಯ್ಡರ್ ಹೂಪು ಇದು ಬಟ್ಟೆಯನ್ನು ಗಟ್ಟಿಯಾಗಿ ಹಿಡಿಯಲು ಬಳಸ್ತಾರೆ. ಇದು ವೃತ್ತಾಕಾರದ ರೌಂಡ್ ಅಥವಾ ಚೌಕಾಕಾರದ ಸ್ಕ್ವೇರ್ ಅಂತ ಹೇಳ್ತಾರೆ ಇದನ್ನು. ಇದರಲ್ಲಿ ಯಾವುದಕ್ಕೆ ಬೇಕಾದರೆ ಎಂಬ್ರಾಯ್ಡರ್ ಹೂಫ್ ತಗೊಂಡ್ರೆ ಯಾವ ಬಟ್ಟೆಗೆ ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಮಗೆ ಈಸಿ ಮೆಥಡಲ್ಲಿ ಆಗ್ತದೆ. ಮತ್ತು ನಿಮಗೆ ಒಂದು ಕತ್ತರಿ ಮತ್ತು ತಗೊಂಡ್ರೆ ಆಯಿತು. ಡಿಸೈನ್ ಟ್ರಾನ್ಸ್ಫರ್ ಸಾಧನಗಳು ತುಂಬ ಇರ್ತದೆ. ಕಾರ್ಬನ್ ಪೇಪರ್ ಬೇಕಾಗ್ತದೆ ಅಥವಾ ಟ್ರೇಸಿಂಗ್ ಪೇಪರ್, ಫ್ಯಾಬ್ರಿಕ್ ಮಾರ್ಕರ್ ಎಲ್ಲ ನಿಮಗೆ ಯಾವ ರೀತಿಯಲ್ಲಿ ಕೂಡ ಮಾಡ್ಬೋದು. ಇದು ನೋಡಿಕೊಳ್ಳಿ, ಬ್ಯಾಕ್ ಸ್ಟಿಚ್ ಕೂಡ ಇದರಲ್ಲಿ ಮಾಡಿದ್ದೇವೆ. ಇದನ್ನು ತಿಂಬಲ್ ಇದರ ಒಂದು ಬೆರಳನ್ನು ರಕ್ಷಿಸಲು ಅದಕ್ಕೆ ಬೇಕಾಗ್ತದೆ. ನಾವು ಇದನ್ನು ಮಾಡುವಾಗ ಸೂಜಿಯಲ್ಲಿ ಮೊದಲು ಮಾಡುವಾಗ ಇದನ್ನು ನಾನು ಹೂಪ್ ತಗೊಂಡಿದ್ದೇನೆ ನೋಡ್ಕೊಳ್ಳಿ. ಇದೊಂದು ಎಂಬ್ರಾಯ್ಡರ್ ಹೂಪ್ ಅಂತ ಹೇಳ್ತು ಸಿಗ್ತದೆ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗ್ತದೆ. ಇದು ನಾನು ಒಂದು ಬ್ಯಾಕ್ ಡಿಸೈನಲ್ಲಿ ತಗೊಂಡು ಹೋಗಿ ಮಾಡಿದ ಅಂತಹ ಡಿಸೈನ್. ಇದೊಂದು ಸ್ಮಾಲ್ ಡಿಸೈನಲ್ಲಿ ಇದನ್ನು ನಾನು ಚಿಕ್ಕ ಬಟ್ಟೆಯಲ್ಲಿ ಮಾಡಿದಂಥದ್ದು ಸ್ಟೆಮ್ ಸ್ಟಿಚ್ ಅಂತ ಹೇಳ್ತೇವೆ. ಅದು ನಾನು ಇದೊಂದು ನೋಡ್ಕೊಳ್ಳಿ. ಇದು ಕೂಡ ಒಂದು ಸ್ಟಿಂಟ್ ಸ್ಟಿಚ್ ಅಂತ ಹೇಳ್ತೇವೆ ನೋಡ್ಕೊಳ್ಳಿ. ಸ್ಪ್ಲಿಂಟ್ ಸ್ಟಿಚ್ ಅಂತ ಹೇಳ್ಬೋದು. ಹಳೆಯ ಸ್ಟಿಚ್ ಮಧ್ಯದಲ್ಲಿ ಸೂಜಿ ಹಾಕಿ ಎರಡು ಭಾಗ ಮಾಡಿ ತಗೊಂಡು ಹೋಗೋದು. ಇದರಲ್ಲಿ ನೋಡಿ ಇದೊಂದು ಫ್ಲವರ್ಸ್. ಇದೊಂದು ಕೂಡ ಬೇರೆ ಡಿಸೈನಲ್ಲಿ ಲಾಸ್ಟಿಗೆ ನಿಮಗೆ ಇದೇ ಡಿಸೈನಲ್ಲಿ ಮಾಡ್ಬೋದು ಈಸಿಯಲ್ಲಿ. ನಿಮಗೆ ಇದು ಮುಂದಿನ ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬೇರೆ ಬೇರೆ ಎಲ್ಲ ಡಿಸೈನ್ಗಳನ್ನು ಇದರಲ್ಲಿ ಕಳಿಸ್ತೇವೆ.